ಇದು ಸಿಂಪಲ್ ಆಗೊಂದು ಮೀನ್ ಸಾರು. ರುಚಿ ಬೊಂಬಟಾಗಿರುತ್ತೆ, ಮಾಡೋಕೆ ಬಹಳ ಈಸಿ ಆಗಿರುತ್ತೆ. ಬನ್ನಿ ಮಾಡೋಣ. ಮೊದಲಿಗೆ ಒಂದು ಬಾಣ್ಲಿ ಇಟ್ಟು ಅದರಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಸಾಸಿವೆ ಸಿಡಿಸ್ಕೊಂಡು ಒಂದು 10 ಸಾಂಬಾರ್ ಈರುಳ್ಳಿ, 2 ಹಸಿ ಮೆಣಸು ಹಾಗೂ ಕರಿಬೇವು ಹಾಕಿ ಬಾಡಿಸ್ಕೋಬೇಕು. ಅಂಡ್ ಇದಕ್ಕೆ ಮುಖ್ಯವಾದಂತ ಮಸಾಲ ಮಾಡೋದಕ್ಕೆ ಅರ್ಧ ಗಂಟೆ ಬಿಸಿ ನೀರಲ್ಲಿ ನೆನೆಸಿಟ್ಟಂತ ಬ್ಯಾಡಗೆ ಮೆಣಸು, ಕೊತ್ತಂಬರಿ ಬೀಜ, ಕಾಳುಮೆಣಸು, ಜೀರಿಗೆ, ಮೆಂತ್ಯೆ, ಅರಿಶಿನ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸು ಹಾಗೂ ನೀರು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಫುಲ್ ನೈಸ್ ಆಗಿರ್ಬೇಕು ನೋಡಿ ಈ ತರ. ಈಗ ಇದು ಬಾಣ್ಲಿಗೆ ಹಾಕಿ ಸ್ವಲ್ಪ ನೀರು, ಇಂಗು, ಉಪ್ಪು ಹಾಗೂ ಹುಣಸೆ ಹಣ್ಣು ಹಾಕಿ ಕುದಿ ಬಂದ್ಮೇಲೆ ಕ್ಲೀನ್ ಮಾಡಿ ವಾಶ್ ಮಾಡಿದಂತ ಮೀನ್ ಸೇರಿಸಿ. ನಾನು ಬಾಂಗ್ಡಾ ಯೂಸ್ ಮಾಡ್ತಿದ್ದೀನಿ, ಯಾವ ಮೀನ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಸ್ವಲ್ಪ ಕರಿಬೇವನ್ನು ಹಾಕೊಂಡು ಒಂದು 10 ನಿಮಿಷ ಮುಚ್ಚಿಟ್ಟು ಬೇಯಿಸಬೇಕು. ಆಲ್ಮೋಸ್ಟ್ ಎಲ್ಲಾ ಮೀನಿಗೂ 10 ನಿಮಿಷ ಸಾಕಾಗುತ್ತೆ. ಈ ಮೀನ್ ಸಾರು ಸಖತ್ ಸ್ಪೈಸಿ ಆಗಿರುತ್ತೆ. ಸೊ ಬಿಸಿ ಮುದ್ದೆ ಜೊತೆ, ಪ್ಲೇನ್ ರೈಸ್ ಜೊತೆ ಸೂಪರ್ ಆಗಿರುತ್ತೆ. ನಾನಲ್ಲಿ ಅರಿಶಿನ ಹಾಗೂ ಉಪ್ಪು ಹಾಕಿ ಬೇಯಿಸಿದಂತ ಮರಗೆಣಸು ಹಾಗೂ ರೈಸ್ ಜೊತೆ ಸರ್ವ್ ಮಾಡ್ಕೊಂಡೆ. ಉಡುಪಿ, ಮಂಗಳೂರು ಹಾಗೂ ಕೇರಳ ಸೈಡ್ ಮರಗೆಣಸನ ಈ ತರ ಬೇಯಿಸಿ ತಿಂತಾರೆ. ಸೊ ನೀವು ಈ ತರ ಟ್ರೈ ಮಾಡಿದಿರಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.